ನಾಗೇಂದ್ರ ಆದ್ರೆ ಅವ್ರಿಗೆ ಕೋರ್ಟ್ ಇಂದ ಪರ್ಮಿಷನ್ ತಗೊಂಡು ಔಟ್ ಆಫ್ ಸ್ಟೇಟ್ ಹೋಗ್ಬೇಕಂತಿತ್ತು. ಬಟ್ ಹೋಗಿದ್ದಾರೆ ಅಂತ ಹೇಳಿ ಅದನ್ನ ಹೊರತುಪಡಿಸಿ ಪರ್ಮಿಷನ್ ತಗೊಳ್ಳಾರ್ದೆ ಡೆಲ್ಲಿಗೆ ಅಂದ್ರೆ ಲಾಬಿ ಮಾಡ್ಲಿಕ್ಕೆ ಸಚಿವ ಸ್ಥಾನಕ್ಕಾಗಿ ಡೆಲ್ಲಿಗೆ ಹೋಗಿದ್ದಾರೆ. ಕೋರ್ಟ್ ಇಂದ ಅದಕ್ಕೆ ಆದೇಶ ಇದೆ ಅಂತ ಹೇಳಿ ಆತರ ಇದ್ರೆ ಕಾನೂನು ತೊಡಕು ಏನಾದ್ರು ಇದ್ರೆ ಅದನ್ನ ಅವ್ರ ಲಾಯರ್ಗಳ ಹತ್ರ ಕನ್ಸಲ್ಟ್ ಮಾಡಿ ಅದನ್ನ ಹೇಗೆ ನಿವಾರಿಸ್ಕೊಳ್ಳೋದು ಕೆಲಸ ಮಾಡ್ತಾರೆ. ಅಲ್ಲ ಈ ರೀತಿ ಇದ್ದಾಗ ಕೂಡ ಹಂಗೆ ಹೋಗಿದ್ರೆ ತಪ್ಪಲ್ಲ. ಅದು ಹೋಗ್ಬಾರ್ದಾಗಿತ್ತು. ಬಹುಶಃ ಅವ್ರು ಗೊತ್ತಾಗಿಲ್ಲ ಅನ್ಸುತ್ತೆ, ಓವರ್ ಸೈಟ್ ಆಗಿದೆ. ಬಟ್ ಅವ್ರು ಲಾಸ್ಟ್ ಕನ್ಸಲ್ಟ್ ಮಾಡಿ ಅದಕ್ಕೆ ಕಾನೂನಾತ್ಮಕ ಇನ್ಫಾರ್ಮೇಶನ್ ತಗೊಳ್ತಾರೆ. ಹಿಂಗ ಆಗಿದ್ದಕ್ಕೆ ಈಗ ಸಚಿವ ಸ್ಥಾನಕ್ಕೆ ಹೋಗಿದ್ರೆ ಇನ್ನು ಅದರಿಂದ ಜಾಮೀನು ಏನ್ ಕೊಟ್ಟರೆ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದು ಇಷ್ಟು ನಿಜ ಸುಳ್ಳು ಯಾರಿಗೂ ಗೊತ್ತಿಲ್ವಲ್ಲ. ಅದು ಆದಾಗ ಈಗಾಗಲೇ ಬಿಡ್ದಿ ಟೌನ್ಶಿಪ್ ಬಗ್ಗೆ ಮುಖ್ಯಮಂತ್ರಿಗಳೆಲ್ಲ ಹೇಳಿದ್ದಾರೆ. ಅದು ಯಾವ್ದು ಕೂಡ ನಾವು ಬಲವಂತವಾಗಿ ರೈತರಿಂದ ಕಿತ್ಕೊಳ್ತೀವಿ. ಅದು ವಾಲಂಟ್ರಿಯಾಗಿ ಯಾರು ಕೊಡಕ್ಕೆ ಇಷ್ಟ ಇದೆಯೋ ಅವರು ಅವರಿಂದ ಭೂ ಸ್ವಾಧೀನ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಯಾರು ಬಲವಂತ ಇಲ್ಲದೆ ಇದ್ದಾಗ ಇವ್ರು ಅನಾವಶ್ಯಕವಾಗಿ ರೈತರನ್ನ ಸುಮ್ಮನೆ ತಪ್ಪು ದಾರಿ ಹೇಳ್ತಾ ಇದ್ದಾರೆ. ಇವರೇ ಈ ಒಂದು ಬಿಡ್ದಿ ಟೌನ್ಶಿಪ್ ಕಾರ್ಯಕ್ರಮ ಶುರು ಮಾಡಿದ್ರು. ಇವರೇ ಶುರು ಮಾಡಿ ಈಗ ಇವರೇ ಅದ್ರ ವಿರುದ್ಧ ಇದ್ ಮಾಡ್ತಿದ್ದಾರೆ. ನಮ್ಮ ಬಾಲಪ್ರಿಯ ಗೌಡರು ಚೆನ್ನಾಗಿ ಹೇಳಿದ್ರು. ಇದು ಅವ್ರದ್ದು ಪಾದಯಾತ್ರೆ ಏನಿದೆಯಲ್ಲ ಇದು ಪ್ರಾಯಶ್ಚಿತ ಪಾದಯಾತ್ರೆ. ಯಾಕೆಂತಂದ್ರೆ ಅವರೇ ಮಾಡಿರೋ ಕಾರ್ಯಕ್ರಮದ ಅವರೇ ಮಾಡ್ತಾ ಇರೋದ್ರಿಂದ ಅದಕ್ಕೆ ಕರೆಕ್ಟ್ ಆದಂತ ಆಪ್ ಹೆಸರು ಇಟ್ಟಿದ್ದಾರೆ ಅವರು. ಓಕೆ, ಕ್ಯಾಬಿನೆಟ್ ಎಕ್ಸ್ಪೆನ್ಸಿಂಗ್ ಬಗ್ಗೆ ಇನ್ನೂ ಕೆಲವರಿಗೆ ಅಸಮಾಧಾನ ಇದೆ. ನಾನು ಹೇಳಿದೀನಿ 2-3 ದಿವಸಗಳ ಮೀಡಿಯಾ ಇದನ್ನೇ ಕೇಳ್ತಾ ಇದ್ದಾರೆ. ನಾ ಹೇಳಿದ್ನಲ್ಲ, ಪ್ರತಿ ಕಾಲದಲ್ಲೂ ಕೂಡ ಯಾವುದೇ ಸರ್ಕಾರದಲ್ಲಿರ್ಲಿ ಈ ರೀತಿ ಸಂಪುಟ ಪುನಾರಚನೆ ಅಥವಾ ಸಂಪುಟ ವಿಸ್ತರಣೆ ಆದಾಗ ಬಹಳಷ್ಟು ಸಚಿವಾಕಾಂಕ್ಷಿಗಳಿರ್ತಾರೆ. ಯಾರು ಸಚಿವ ಸ್ಥಾನ ಸಿಗಲ್ಲ ಅವ್ರು ಸ್ವಲ್ಪ ಅಸಮಾಧಾನ ಗುಡ್ಡೆಗೊಳ್ತಾರೆ. ಅದು ಸಹಜವಾದದ್ದು, ಎಲ್ಲಾ ಸರ್ಕಾರದಲ್ಲೂ ಎಲ್ಲಾ ಸಮಯದಲ್ಲೂ ಆಗಿದೆ. ಬಟ್ ಆದ್ರೆ ನಮ್ಮ ವರಿಷ್ಠರು ನಾಯಕರುಗಳು ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಮನವೊಲಿಸಿ ಏನೇ ಅಸಮಾಧಾನ ಇದ್ರು ಅದನ್ನ ಶಮನ ಮಾಡ್ತಾರೆ. ಸೊ ಈಗಲೂ ಕೂಡ ಎಲ್ಲ ಸರಿ ಹೋಗುತ್ತೆ. ಖಾತೆ ಹಂಚಿಕೆ ಅಸಮಾಧಾನ ಆಗಿದೆ. ನನಗೆ ಅದೇ ಖಾತೆ ಬೇಕು, ಇದೇ ಖಾತೆ ಬೇಕಂದ್ರೆ ಖಾತೆ ಹಂಚಿಕೆ ತೀರ್ಮಾನ ಆಗಿಲ್ವಲ್ಲ, ಅದು ಹಿಂಗೆ ಇದ್ ಮಾಡ್ತಾರೆ. ಯಾವ ಖಾತೆ ಬೇಕು ಕೇಳ್ಕೊಳ್ತಾರೆ ಹೈಕಮಾಂಡ್ ನ. ಆದ್ರೆ ಕೊನೆಗೆ ಡಿಸೈಡ್ ಮಾಡೋದು ಹೈಕಮಾಂಡ್. ಈಗಾಗ್ಲೇ ಹೇಳ್ದಂಗೆ ಹೆಂಗೆ ಸಚಿವ ಸ್ಥಾನ ಸಿಗ್ಬೇಕಾದ್ರೆ ಆಯ್ತು, ಅದೇ ರೀತಿ ಖಾತೆ ಹಂಚಿಕೆ ಅಷ್ಟೇ ಎಲ್ಲರೂ ಕೂಡ ಪಕ್ಷದ ನಾಯಕತ್ವ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆಲ್ಲರೂ ಕೂಡ ಕೊನೆಗೆ ಭದ್ರಾಗೆ ಆಗ್ತಾರೆ. ಸಿದ್ದರಾಮಯ್ಯ ಅವರಿಗೆ ಅನೇಕ ಮಂದಿಗೆ ಸಿಎಂ ಸ್ಥಾನ ಇಳಿದ ನಂತರ ಎಲ್ಲೋ ಒಂದ್ ಕಡೆ ಮೂಲ ಗುಂಪು ಮಾಡ್ಲಾಗ್ತಾ ಇದೆ. ಅವ್ರು ಹೇಳೋದಂತ ಮಾತುಗಳ ಕೇಳ್ತಾ ಇಲ್ಲ ಯಾರು ಕೂಡ ಅಂತ ಹೇಳಿ. ಆಮೇಲೆ ಸಚಿವ ಸ್ಥಾನದ ಏನೀಗ ಸಂಪುಟ ವಿಸ್ತರಣೆ ಆಯ್ತು, ಅದರಲ್ಲಿ ಕೂಡ ಅವರು ಹೇಳಿದಂತಹ ಕೆಲವು ವ್ಯಕ್ತಿಗಳು ಆಗ್ಲಿಲ್ಲ. ಅದು ಕುರುಬ ಸಮಾಜ ಕೂಡ ಅನೇಕರಿಗೆ ಅಸಮಾಧಾನ ಕೂಡ ಇದೆ. ಅಸಮಾಧಾನ ಕೂಡ ಹೊರಗೆ ಆಗ್ತಿದ್ದಾರೆ. ಯಾರು ಹೇಳಿದವ್ರದ್ದು ಆಗಿಲ್ಲ ಅಂತ ಮತ್ತೆ ಅವ್ರಿಗೆ ಅಸಮಾಧಾನ ಇದೆ ಅಂತ ತಂದೆಯವ್ರಿಂದ ಬಂದು ಬಹಿರಂಗವಾಗಿ ಹೇಳಿದ್ದಾರೆ ಅಸಮಾಧಾನ ಇಲ್ಲ ಅಂತ. ನಾನೇ ತಂದೆಯವ್ರ ಜೊತೆ ಇದೀನಲ್ಲ, ಸೊ ಅವ್ರಿಗೇನು ಅಸಮಾಧಾನ ಇಲ್ಲ. ಮತ್ತೆ ಮೂಲೆ ಗುಂಪು ಕೂಡ ಮಾಡಿಲ್ಲ. ಯಾಕೆಂತಂದ್ರೆ ಸಚಿವ ಸಂಪುಟ ವಿಸ್ತರಣೆ ಮಾಡ್ಬೇಕಾದ್ರೆ ತಂದೆಯವ್ರನ್ನ ಕರೆದು ಅವರ ಅಭಿಪ್ರಾಯಗಳನ್ನ ತೆಗೆದುಕೊಂಡು ಅವರು ಏನು ಅಭ್ಯರ್ಥಿಗಳ ಪಟ್ಟಿ ಕೊಟ್ಟಿದ್ರು ಅದನ್ನು ಇಸ್ಕೊಂಡು ಅದ್ರೊಳಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿದ್ದಾರೆ. ತಂದೆಯವ್ರಿಗೂ ಗೊತ್ತಿತ್ತು ಇರೋದೇ ಇದ್ದಿದ್ದೆ 15 ಸ್ಥಾನಗಳು. ಅದ್ರೊಳಗೆ ತಂದೆಯವರು ಹೆಚ್ಚಿನ ಹೆಸರೇ ಕೊಟ್ಟಿದ್ರು. ಅದ್ರೊಳಗೆ ಅವ್ರು ಕೆಲವ್ರನ್ನ ಪಿಕ್ ಮಾಡಿ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ತಂದೆಯವ್ರಿಗೆ ಏನು ಅಸಮಾಧಾನ ಇಲ್ಲ. ಖಾತೆ ಹಂಚಿಕೆ ವಿಚಾರವಾಗಿಯೂ ಕೂಡ ಡೆಲ್ಲಿ ಕರೆದ್ರು. ಅದು ತಂದೆಯವರೇ ಇಲ್ಲ, ಖಾತೆ ಹಂಚಿಕೆ ವಿಚಾರದಲ್ಲಿ ನಾನು ತಲೆ ಮೂಗು ತೂರ್ಸೋದಿಲ್ಲ, ಅದನ್ನ ನೀವೇ ಮಾಡಿ ಅಂತ ಹೇಳಿದ್ರಿಂದ ಅದು ಇದ್ ಮಾಡ್ತಾರೆ. ಸೊ ಹಾಗಾಗಿ ಅವ್ರ ಮೂಲೆ ಗುಂಪು ಮಾಡೋ ಪ್ರಶ್ನೆನೂ ಇಲ್ಲ, ಮತ್ತೆ ಅವ್ರಿಗೆ ಅಸಮಾಧಾನ ಕೂಡ ಇಲ್ಲ. ಪದಗ್ರಹಣಕ್ಕೆ ಬರ್ಲಿಲ್ಲ. ಯಾಕೆಂತಂದ್ರೆ ಅವತ್ತು ಅವ್ರು ಹುಟ್ಟಪ್ಪ ಆಯ್ತು, ಎಲ್ಲ ಬಹಳಷ್ಟು ಜನ ಅವ್ರು ಬಂದು ಅಭಿಮಾನಿಗಳು ಎಲ್ಲರೂ ಕೂಡ ಅವ್ರನ್ನ ಭೇಟಿ ಮಾಡ್ತಿದ್ರು. ಹಾಗಾಗಿ ಅವ್ರು ಅವತ್ತು ಬರ್ಲಿಲ್ಲ ಅಷ್ಟೇ. ಗಾಯತ್ರಿ ಶಾಂತೇಗೌಡರ ವಿಚಾರದಲ್ಲಿ ಆಯ್ತು. ಗಾಯತ್ರಿ ಶಾಂತೇಗೌಡರ ವಿಚಾರದಲ್ಲಿ ಏನಾಯ್ತು? ಟೆಕ್ನಿಕಲ್ ಸಮಸ್ಯೆ ಇದ್ರು ಅವ್ರ ಹೆಸರು. ಈಗ ಅವ್ರ ವಿಚಾರದಲ್ಲಿ ಸ್ವಲ್ಪ ತಪ್ಪಾಗಿದೆ. ಈಗ ಬೇರೆ ಯಾರನ್ನ ಮಹಿಳಾ ಸಚಿವರನ್ನ ಮಾಡ್ಬೇಕು ಅಂತ ಹೇಳಿ ನಮ್ಮ ಹೈಕಮಾಂಡ್ ಅವ್ರು ಚಿಂತನೆ ಮಾಡ್ತಿದ್ದಾರೆ. ಅವ್ರು ಯಾರ್ದೋ ಒಂದು ಸೂಕ್ತ ಹೆಸರನ್ನ ಖಂಡಿತ ಕೊಡ್ತಾರೆ. ಒಬ್ಬ ಮಹಿಳೆ ಕೂಡ ನಮ್ಮ ಕ್ಯಾಬಿನೆಟ್ ಗೆ ಇಂಡಕ್ಟ್ ಆಗ್ತಾರೆ. ಈಗ ಸಿದ್ದರಾಮಯ್ಯ ಕೆಳಗಿಳಿದ ನಂತರ ಇನ್ನೂ ಸರ್ಕಾರ ಟೇಕಪ್ ಆಗ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಇನ್ನು ಸಚಿವ ಸಂಪುಟ ವಿಸ್ತರಣೆ ಖಾತೆ ವಿಸ್ತರಣೆ 1-2 ವಾರ ಆಗಿದೆ. ಅದಕ್ಕಿಂತ ಮುಂಚಿಂದನೂ ಕೂಡ ಈಗ ಸರ್ಕಾರ ಬಂದ 3 ತಿಂಗಳು ಆಗ್ತಾ ಬಂತು. ನಾವು ಬಂದ ತಕ್ಷಣ ಹಲವಾರು ಪ್ರೋಗ್ರಾಮ್ಗಳನ್ನ ನಾವು ಅನೌನ್ಸ್ ಮಾಡಿದೀವಿ. ಫಸ್ಟ್ ಕ್ಯಾಬಿನೆಟ್ ನಲ್ಲೇ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಮಾಡಿದೀವಿ. ಭಾರತ ಜೋಡೋ ಕ್ಲಬ್ಗಳನ್ನ ಮಾಡಿದೀವಿ. 1000 ಕೋಟಿ ಬಿ ಖಾತೆಗಳನ್ನ ಎ ಖಾತೆಗಳನ್ನ ಮಾಡ್ಬೇಕು ಅಂತ ಹೇಳಿದೀವಿ. ಯಾರ್ಯಾರಿಗೂ ಪಾಪ
ಮನೆಗಳನ್ನು ಕಟ್ಟಿ ಎಲೆಕ್ಟ್ರಿಸಿಟಿ ಸಪ್ಲೈ ಎಲ್ಲ ವೈಲೇಷನ್ ಆಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿತ್ತು. ಅವ್ರಿಗೆ ರಿಲೀಫ್ ಕೊಡಬೇಕು ಅಂತ ಹೇಳಿ ಅವ್ರಿಗೂ ಕೂಡ G+2 G+3 ಮತ್ತೆ 2040 ಸ್ಕ್ವೇರ್ ಫೀಟ್ ಅವ್ರ ತನಕ ಎಲೆಕ್ಟ್ರಿಸಿಟಿ ಸಪ್ಲೈ ಕೊಡೋದು ಮಾಡಿದ್ದೀವಿ. ಬರ ಪರಿಸ್ಥಿತಿ ಬಂದಾಗ ಸೀರೀಸ್ ಆಫ್ ಮೀಟಿಂಗು ಮುಖ್ಯಮಂತ್ರಿಗಳು ಸೇರಿದಂತೆ ಇದ್ದಂತಹ ಎಲ್ಲಾ ಮಂತ್ರಿಗಳು ಕೂಡ ಮಾಡಿದೀವಿ. ನಾವೆಲ್ಲ ನಮ್ಮ ಉಸ್ತುವಾರಿ ಜಿಲ್ಲೆಗಳಿಗೆ ಭೇಟಿ ಮಾಡಿದೀವಿ. ಈಗ ತಾಲೂಕು ಮಟ್ಟದಲ್ಲೂ ಹೋಗಿ ಎಲ್ಲಾ ಕಡೆ ಬರ ಪರೀಕ್ಷೆ ಮಾಡ್ಕೊಂಡು ಬಂದಿವಿ. ಹಾಗಾಗಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ಸರ್, ಮಹಾನಗರ ಪಾಲಿಕೆಗೆ ವಿಜಯಪುರ ಮಹಾನಗರ ಪಾಲಿಕೆಗೆ ಬಂದಿದ್ರಿ ಅನೇಕ ವರ್ಷ, ಯಾಕಂದ್ರೆ 3 ವರ್ಷಗಳಿಂದ ಏನು ಅಧಿಕಾರಕ್ಕೆ ಬಂದ ನಂತರ ಕೂಡ ಬೇಡಿಕೆಗಳನ್ನ ಅನೇಕ ಅಲ್ಲಿ ಇದ್ದಂತವ್ರು ಎಲ್ಲರೂ ಕೂಡ ಅಧಿಕಾರಿ ವಹಿಸ್ಕೊಂಡವರಾಗ್ಲಿ ಮತ್ತು ಪೌರರಾಗ್ಲಿ ಮಹಾಪೌರರಾಗ್ಲಿ ಎಲ್ಲರೂ ಕೂಡ ಏನು ಈಗ ಬೇಡಿಕೆ ಇಟ್ಟಿದ್ರು. ಅದಕ್ಕೆ 100,000 ಕೋಟಿ ರೂಪಾಯಿ ಅವಶ್ಯಕತೆ ಇದೆ. ಯಾವುದೇ ಒಂದು ಕಾರ್ಯ ಈಗ ಏನೇನು ಕೆಲಸಗಳಾಗಿವೆ, ಏನೇನು ಕೆಲಸಗಳಾಗಬೇಕು, ಜನರ ಬೇಡಿಕೆ ಏನಿದೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ವಹಿಸಿಕೊಂಡು ಅದನ್ನೆಲ್ಲ ಆದಷ್ಟು ಬೇಗ ಈಡೇರಿಸುವಂತ ಕೆಲಸ ಮಾಡಿ. ದುಡ್ಡು ಏನಾದ್ರು ಕೊಡ್ತೀರಾ ಅಂತ ಸರ್? ಈಗ ಯಾಕಂದ್ರೆ 3 ವರ್ಷದಿಂದ ಕೇಳ್ತಾ ಇದಾರೆ, ಅಭಿವೃದ್ಧಿನೇ ಇಲ್ಲಾರ್ದಂಗಾಗಿದೆ ಸರ್. ಈಗ ನೋಡಿದ್ರೆ ಗೊತ್ತಾಗುತ್ತೆ ಈಗ ಎಷ್ಟು 100 CR ಕೇಳಿದ್ರೆ ಸರ್ ಮಿನಿಮಮ್ ಎಷ್ಟು ಅಗತ್ಯ ಇದೆ, ಈಗ ಎಷ್ಟು ಅನುದಾನ ಕೊಟ್ಟಿದ್ದಾರೆ, ಅದ್ರೊಳಗೆ ಎಷ್ಟು ಕೆಲಸ ಇದೆ, ಇನ್ನು ಎಷ್ಟು ಬಾಕಿ ಇದೆ, ಅದೆಲ್ಲ ಪ್ರಗತಿ ಪರಿಶೀಲನೆ ಮಾಡಿದ್ಮೇಲೆ ಖಂಡಿತ ಅನುದಾನದ ಅಗತ್ಯ ಇದ್ರೆ ಕೊಡ್ಸೋಣ. ಥ್ಯಾಂಕ್ ಯು. पल पल की खबरों के लिए हमारे YouTube चैनल को सब्सक्राइब कीजिए, हमारे वीडियो को लाइक कीजिए और सबसे पहले हमारी न्यूज देखने के लिए बेल आइकॉन पर क्लिक करना ना भूलें।